ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ನಾ ಏನು ಮಾಡಾಕತ್ತೀನಂದ್ರೆ ತಂದೂರಿ ಚಿಕನ್ ಮಾಡಾಕತ್ತೀನಿ ನೋಡ್ರಿ. ಇದಕ್ಕೆ ಹಾಕ್ಕೊಂಡಿರೋ ಏನೇನು ಸಾಮಗ್ರಿಗಳು ಹಾಕ್ಕೊಂಡೇನು ತೋರಿಸ್ತೀನಿ ರೀ ಈ ವಿಡಿಯೋದಾಗ. ಒಂದು ಅರ್ಧ ಲೀಟ್ರಾಗಷ್ಟು ಮೊಸರು ಹಾಕ್ಕೊಂಡೀನಿ, ಮತ್ತು ಫುಡ್ ಕಲರ್ ಹಾಕ್ಕೊಂಡೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೀನಿ, ಉಪ್ಪು ಹಾಕ್ಕೊಂಡೀನಿ, ಖಾರದ ಪುಡಿ ಹಾಕ್ಕೊಂಡೀನಿ, ಮತ್ತು ತಂದೂರಿ ಮಸಾಲ ಹಾಕ್ಕೊಂಡೀನಿ ರೀ, ಮತ್ತು ಒಂದು ಲೆಮನ್ ಹಾಕ್ಕೊಂಡೀನಿ. ಇದನ್ನ 6ರಿಂದ 7 ಗಂಟೆ 8 ಗಂಟೆ ಮಿನಿಮಮ್ 8 ಗಂಟೆ ಇಟ್ಕೋಬೇಕ್ರಿ. ಇದನ್ನು ಈ ಥರ ಮಾಡಿ ಫ್ರಿಜ್ ಒಳಗೆ ಇಟ್ಕೋತೀನಿ ರೀ. ನಾನು ಮಿನಿಮಮ್ 8 ಗಂಟೆ ಇಟ್ಕೋಬೇಕ್ರಿ. ಆವಾಗ ಉಪ್ಪು ಖಾರ ಎಲ್ಲನೂ ಹಿಡ್ಕೋದಕ್ಕೆ ಮಸಾಲೆನೂ ಹಚ್ಕೊಂಡೀನಿ ನಾನು. ಈಗ 8 ಗಂಟೆ ಫ್ರಿಜ್ ಒಳಗೆ ಇಟ್ಕೊಂಡೀನಿ ರೀ. ಈಗ ಈ ಥರ ಅಂದರೆ ಇದು ಮಾಡೋಕ್ಕೆ ಅಂತಾರೆ, ತಂದೂರಿ ಮಾಡೋಕೆ ಒಲೆ ತಂದಿದ್ದು ನೋಡಿರಿ. ಆ ಒಲೆಗೆ ಇಂಥ ಸೆಳೆ ಅದಾವು, ಇದ್ರೊಳಗೆ ಹಾಕ್ಕೊಂಡು ಈ ಥರ ಚುಚ್ಕೋಬೇಕ್ರಿ ನಾವು. ಅಂದರೆ ತಂದೂರಿ ಒಲೆ ಐತಿ, ಅದ್ರೊಳಗೆ ಸುಡ್ಲಾಕತ್ತಂದ್ರೆ ಈ ಥರ ಮಳೆ ಅದಾವಕ್ಕೆ 3 ಹಾಕ್ಕೋತೀನಿ ರೀ. ನೋಡ್ತಾ ಇರ್ಬೋದು, ಈ ಥರ ಮಾಡಬೇಕು. ಆ ಮಳೆ ಇದ್ರೊಳಗೆ ಚುಚ್ಕೋಬೇಕ್ರಿ. ನಾವು ಇದು 10 ಗಂಟೆ ಇಟ್ಟರೂ ನಡೀತೈತ್ರಿ. ಬೆಳಗ್ಗೆ 6 ಗಂಟೆಗೆ ಚಿಕನ್ ಮಾಡಿ ತಂದು ಇದನ್ನೆಲ್ಲ ಹಚ್ಕೊಂಡು ಮಸಾಲೆ ಎಲ್ಲ ಹಚ್ಕೊಂಡು ಫ್ರಿಜ್ ಒಳಗೆ ಇಟ್ಕೊಂಡು ಅಂದ್ರೆ ನಡಿತೈತಿ. ನಾನು ಹಾಗೆ ಮಾಡಿದ್ದು. 6 ಗಂಟೆಗೆ ತಂದು 6 ಅಲ್ಲ 7 ಗಂಟೆಗೆ ತಂದು ರಾತ್ರಿ 8 ಗಂಟೆಗೆ ಮಾಡೀವ್ರಿ ನಾವು. ಈಗೆಲ್ಲನೂ ಮಸಾಲೆನೂ ಇದ್ರೊಳಗೆ ಹಾಕ್ಕೊಂಡೀನಿ. ಈ ಥರ ಆಗೈತೆ ನೋಡಿರಿ. ಮಸಾಲ ಚುಚ್ಕೊಂಡೀನಿ ಎಲ್ಲನೂ. ಈಗ ಬೆಂಕಿ ಮಾಡೀವಿ ನೋಡಿರಿ. ಬೆಂಕಿ ಮಾಡಿ ಈ ಒಲೆ ಒಳಗೆಲ್ಲ ಹಾಕ್ಕೊಂಡೀನಿ. ಹಾಕ್ಕೊಂಡೆ ಈ ಥರ ಜಾಳ್ಗೆ ಬರ್ತೈತ್ರಿ, ಅದಕ್ಕೆ ಹಾಕಿ ಸ್ಟ್ಯಾಂಡ ನಾನು ಎಲ್ಲನೂ ತಂದೂರಿ ಇಟ್ಕೊಳಕತ್ತೀನಿ ನೋಡಿರಿ. ಚಿಕನ್ ಅವು ಚುಚ್ಕೊಂಡಿದ್ದೆ ನೋಡಿರಿ, ಎಲ್ಲ ಮಳೆಗೆ ಅವು ಇಟ್ಕೊಳಕತ್ತೀನಿ. ಕೆಳಗೆ ಬೆಂಕಿ ಇರಬೇಕು, ಮ್ಯಾಗ ಈ ಥರ ಬೇಯಿಸ್ಬೇಕ್ರಿ. 3 ಇಟ್ಕೊಂಡು 3 ಪೀಸ್ ಅದಾವೆ, 3 ಪೀಸ್ ಇಟ್ಕೊಂಡಿ ನೋಡ್ರಿ. ಈಗ ಈ ಥರ ಇಟ್ಕೊಂಡೀನಿ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೋಬೇಕ್ರಿ. ಅಂದರೆ ಎಷ್ಟು ತುಪ್ಪ ಹಾಕ್ಕೋತಿರಲ್ಲ ಅಷ್ಟು ಚೆನ್ನಾಗಿ ಬೇಯ್ತೈತಿ ಒಳಗೆಲ್ಲನೂ. ಹನಿನೇ ತುಪ್ಪ ಬಿಡಬೇಕು, ಒಮ್ಮೆಗೆ ಭಾಳ ಬಿಡಬಾರ್ದು. ನೋಡ್ಬೇಕ್ರಿ, ಹಾಗೆ ಹೊಳಸಿ ಇದು ಮಾಡ್ಕೋಬೇಕು. ಹಾಗೆ ಗಾಳಿ ಬೀಸ್ತಾ ಇರಬೇಕು. ತಳಗ ಬೆಂಕಿ ಕೆಂಡ ಇದು ಆಗಬೇಕು. ಕೆಂಡ ಇರ್ಲಿಕ್ಕಂದ್ರೆ ಇದು ಹಸಿ ಬಿಸಿ ಆಗಿರ್ತೈತಿ. ಅದಕ್ಕೆ ನಾನು ಅದು ಗಾಳಿ ಇದ್ರಲ್ಲೇ ಇದು ಮಾಡ್ಕೊಳಕತ್ತಿದ್ದೀನಿ ರೀ. ನೋಡಿರಿ, ಈ ಥರ ಬೇಯಿಸ್ಕೋಬೇಕು. ಚೆನ್ನಾಗಿರ್ತೈತಿ ಟೇಸ್ಟ. ಈ ಥರ ಎಲ್ಲನೂ ನಾನು ಬೇಯಿಸ್ಕೊಳಕತ್ತೀನಿ ನೋಡಿರಿ. ಅಂದರೆ ಜಾಸ್ತಿ ಮಾಡಿದ್ದೀನಿ ನಾನು ವಿಡಿಯೋದಾಗ ನಿಮ್ಗೆ ತೋರಿಸಿಲ್ಲ. ಒಂದು ಸಲ 4 ಬೇಯಿಸ್ಕೊಂಡೀನಿ, ಒಂದು ಸಲ 3 ಬೇಯಿಸ್ಕೊಂಡೀನಿ. ಎಲ್ಲನೂ ಈ ಥರನೇ ಸುಟ್ಕೋಬೇಕ್ರಿ. ಅಂದರೆ ಹಸಿ ಬಿಸಿ ಆಗಿಬಿಡ್ತಾವೆ ಒಂದು ವೇಳೆ ಜಾಸ್ತಿ ಇದು ಆಗ್ಲಿಕ್ಕಂದ್ರೆ, ಉರಿ ಅಂದರೆ ಕೆಂಡ ಇರ್ಲಿಕ್ಕಂದ್ರೆ. ಅದಕ್ಕೆ ಈ ಥರ ಇದು ಮಾಡ್ಕೋಬೇಕು. ಚೆನ್ನಾಗಿರ್ತೈತಿ. ಎಷ್ಟು ನಾವು ತುಪ್ಪ ಹಾಕ್ತೀವಿ ನೋಡಿರಿ ಅಷ್ಟು ಅದು ಚಿಕನ್ನ ಬೇಯ್ತೈತಿ ಚೆನ್ನಾಗಿ. ತಂದೂರಿ ಚೆನ್ನಾಗತ್ತೈತಿ ಅವಾಗ. ನೋಡ್ತಾ ಇರ್ಬೋದು ವಿಡಿಯೋದಾಗ. ತಂದೂರಿ ಮ್ಯಾಗ ನಾನು ತುಪ್ಪ ಸವರ್ಲಾಕತ್ತೀನಿ. ಈಗ ಹಾಗೆ ಬೇಯಿಸ್ಕೋಬೇಕ್ರಿ. ಅಂದರೆ ಮ್ಯಾಗ ತಳಗ ಮಾಡ್ಕೋತಾ ಇರಬೇಕು. ಅಂದ್ರೆ ಒಮ್ಮೆಗೆ ನಾವು ಬಿಟ್ಟು ಅಂದ್ರೆ ಅದು ಇದು ಆಗಿಬಿಡ್ತೈತಿ. ಈಗ ಆಗೈತಿ, ತಿಕ್ಕೋತೀನಿ ನಾನು. ನೋಡಿರಿ, ಒಂದು ಪ್ಲೇಟ್ನ ಈ ಥರ ಈಜಿಯಾಗಿ ಬಂದುಬಿಡ್ಬೇಕದ ಚಿಕನ್ನ ತಂದೂರಿ. ಈ ಥರ ಫುಲ್ ಕರ್ರಗಾಗೈತಿ. ಟೇಸ್ಟ್ ಮಸ್ತಾಗಿತ್ತು. ನಾನು ತಿಂದಿಲ್ಲ, ಬಟ್ ಎಲ್ಲರೂ ಟೇಸ್ಟ್ ಚೆನ್ನಾಗಿತ್ತು ಅಂತಂದು ಅನ್ನತ್ತಿದ್ರು. ನೋಡಿರಿ, ತೋರ್ಸ್ಲಾಕತ್ತೀನಿ. ಈ ಥರ ಸುಡ್ಬೇಕ್ರಿ. ಅದು ಫುಲ್ ಎಲ್ಲನೂ ಸುಟ್ಟು ಈ ಥರ ಇರಬೇಕು. ನಾವು ಹಸಿ ಬಿಸಿ ತೆಗೆದ್ರೆ ಚೆನ್ನಾಗಿರಂಗಿಲ್ಲ. ಅದಕ್ಕೆ ಈ ತಂದೂರಿ ವಿಡಿಯೋ ಇಷ್ಟ ಆದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ಥ್ಯಾಂಕ್ ಯು.